ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ಇದು ಬಂದ್ಬಿಟ್ಟು ಅಮ್ಮ ಮನೆಯಲ್ಲಿ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಎದ್ದಿದ ತಕ್ಷಣ ಟೆರೆಸ್ ಮೇಲೆ ಬಂದು ಒಂದೆರಡು ವಾಕ್ ಮುಗಿಸ್ಕೊಬಿಟ್ಟು ಇನ್ನು ಕೆಳಗಡೆಗೆ ಹೋಗಿದ ತಕ್ಷಣ ಅಮ್ಮ ಕಾಫಿ ರೆಡಿ ಮಾಡಿದ್ರು. ಇನ್ನು ಕಾಫಿನ ಕೊಟ್ಕೊಂಡು ಸ್ವಲ್ಪ ಹೊತ್ತು ಅಮ್ಮ ಜೊತೆ ಮಾತಾಡ್ತಾ ಕೂತಿದ್ದೆ. ನಮ್ಮ ನಿತ್ವಿ ಆಟ ಆಡ್ಕೊತಾ ಇದ್ರು. ನಮ್ಮ ನಿತ್ವಿ ಬೆಳಗ್ಗೆ ಒಳ್ಳೆ ಮೂಡಲ್ಲಿ ಇರ್ತಾರಲ್ಲ, ಹಾಗಾಗಿ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಇನ್ನು ಅಮ್ಮವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಈಚೆ ಹೋದ್ರು. ಇನ್ನು ಅಷ್ಟರಲ್ಲಿ ನಾನು ಸುಮ್ಮನೆ ಇರೋದೇನಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಮನೆಯಲ್ಲಿ ಒಳಗಡೆ ಆಚೆಗಡೆ ಎಲ್ಲ ಕ್ಲೀನಾಗೆಲ್ಲ ಕಸ ಹೊಡ್ಸ್ಕೊಬಿಟ್ರೆ ಅವ್ರಿಗೆ ಬಂದಮೇಲೆ ಸ್ವಲ್ಪ ಈಸಿ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ಇನ್ನು ಆಚೆನೂ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ನಾನು ಮನೆಗೆ ಬಂದಾಗ ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ ಅಮ್ಮಗೆ. ಪಾಪ ಯಾವಾಗೂ ನಮಗೋಸ್ಕರ ಕಷ್ಟಪಡ್ತಾನೆ ಇರ್ತಾರಲ್ವ, ಹಾಗಾಗಿ ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಇನ್ನು ಅಮ್ಮವ್ರು ಕೊಟ್ಟು ಕಳಿಸ್ಬೇಕಾಗಿತ್ತು, ಅದನ್ನು ಕೊಟ್ಟು ಕಳಿಸ್ದೆ. ಇನ್ನು ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ಹಾಗಾಗಿ ನನ್ನ ಫ್ರೆಂಡ್ ಬಂದಿದ್ದರು ಬ್ಯಾಂಡ್ನ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು. ಇವ್ರು ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ನಾವಿಬ್ಬರು ಮೀಟ್ ಆಗೋದು ಯಾವಾಗೋ ಒಂದು ಸಲ, ಬಟ್ ಮೀಟ್ ಆದಾಗ ನೀನು ಯಾಕೆ ಫೋನ್ ಮಾಡಿಲ್ಲ ಅಂತ ನಾವು ಹೊಡ್ಕೊಳ್ಳಲ್ಲ. ನನ್ನ ಫೋನ್ ಏನಕ್ಕೆ ಪಿಕ್ ಮಾಡಿಲ್ಲ ಅಂತ ಹೊಡ್ಕೊಳ್ಳಲ್ಲ, ಮೆಸೇಜ್ ಏನಕ್ಕೆ ಮಾಡಿಲ್ಲ ಅಂತ ಹೊಡ್ಕೊಳ್ಳಲ್ಲ. ಬಟ್ ಸಿಕ್ಕಾಗ ಫುಲ್ ಖುಷಿಯಾಗಿ ಆರಾಮಾಗಿರ್ತೀವಿ. ಸೊ ಇನ್ನು ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನು ಮನೆಯಲ್ಲಿ ದಮ್ ಬಿರಿಯಾನಿ ಮಾಡಿದ್ದೆ. ಸೊ ಲಾಂಗ್ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ಔಟ್ ಮಾಡಿ. ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ. ಇನ್ನು ನಾನು ಬಿರಿಯಾನಿ ಎಲ್ಲ ಆದಮೇಲೆ ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ಸೊ ಊಟನೆಲ್ಲ ಮುಗಿಸ್ಕೊಬಿಟ್ಟು ಇನ್ನು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿದ್ದೆ. ಇನ್ನು ಅವ್ರು ಏನು ಹೇಳಿದ್ರಂದರೆ, ನಿಮ್ಮ ಮನೇಲಿ ಇಷ್ಟೊತ್ತಿದ್ನಲ್ಲ, ಬಾ ನಮ್ಮ ಮನೆಗೂ ಹೋಗೋಣ ಸ್ವಲ್ಪ ಹೊತ್ತು ಅಂತಂದರು. ಇನ್ನು ಹಾಗಾಗಿ ಅವ್ರ ಮನೆಗೂ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಮನೆಗೆ ರಿಟರ್ನ್ ಹಾಕಿಬಿಟ್ಟು ಇನ್ನು ಈವ್ನಿಂಗ್ ವಾಕ್ಗೆ ಅಂತ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡು ನಮ್ಮೂರ ಕೆರೆ ಇದೆ, ನಮ್ಮ ಮನೆಗೆ ತುಂಬ ಹತ್ರದಲ್ಲಿರುತ್ತೆ. ಹಾಗಾಗಿ ಇನ್ನು ಇಲ್ಲಿಗೂ ನಂಗೆ ಸಾಕಷ್ಟು ಮೆಮರೀಸ್ ಇದೆ. ಸಿಕ್ಕಾಪಟ್ಟೆ ಬಂದು ಹೋಗ್ತಿದ್ವಿ ಹತ್ರ ಇರೋದ್ರಿಂದ ಕೆರೆ ಹತ್ರಗೆ. ಇನ್ನು ಅದೆಲ್ಲ ಆದಮೇಲೆ ಮತ್ತು ಪಾರ್ಕ್ ಬಂದ್ವಿ, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆ ಹತ್ರ ಹೊಸ ಲೇಔಟ್ ಹಾಕ್ತಿದೆ. ಇನ್ನು ಅಲ್ಲಿ ಮಕ್ಕಳೆಲ್ಲ ಸಂಜೆ ಆಟ ಆಡಲಿಕ್ಕೆ ಎದ್ದು ಬರ್ತಾರೆ, ಹಾಗಾಗಿ ನಾವು ಬಂದ್ವಿ. ಇನ್ನು ನಮ್ಮ ಅತ್ತಿಗೆ ಅಣ್ಣನ ಮಕ್ಕಳಿದ್ರು. ನಮ್ಮ ನಿತ್ವಿಗೆ ಚರಣ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಪ್ರತಿ ಸಲ ಅವನ ಹತ್ರನೇ ಹೋಗ್ತಾ ಇರ್ತಾನೆ. ಇನ್ನು ಅಲ್ಲಿ ಮಕ್ಕಳೆಲ್ಲ ಇದ್ದರೆ ನಮ್ಮ ನಿತ್ವಿನೇ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು. ನಾವು 11 ತಿಂಗಳೆಲ್ಲ ಇದ್ವಲ್ಲ ನಿತ್ವಿ ಹುಟ್ಟಿದಾಗ, ಅವಾಗ ಇವರೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಹಾಗಾಗಿ ನಮ್ಮ ನಿತ್ವಿ ಸ್ವಲ್ಪ ದೊಡ್ಡ ಆದಮೇಲೆ ಬಂದಾಗ ನಿತ್ವಿ ಅಂತ ಎಲ್ಲರೂ ಬಂದು ಆಟ ಆಡಿಸ್ಕೊತಾ ಇದ್ರು. ಇನ್ನು ನನ್ನ ಫ್ರೆಂಡ್ ನಮ್ಮ ಮನೆ ಹತ್ರನೇ ಅಲ್ವಾ, ಹಾಗಾಗಿ ಅವರು ಬಂದರು. ಇನ್ನು ಸ್ವಲ್ಪ ಹೊತ್ತಿಬ್ರು ವಾಕ್ ಮಾಡ್ಕೋತಾ ಮಾತಾಡ್ಕೋತಾ ಕಷ್ಟ ಸುಖ ಮಾತಾಡ್ಕೋತಾ ಇರ್ತೀವಿ. ನಾವಿಬ್ಬರು 5th ಫ್ರೆಂಡ್ಸ್ ಆಗಿದ್ದು, ಬಟ್ ಇವಾಗ ನಮ್ಗೆ 24 ಇಯರ್ಸ್, ಇವಾಗೂ ಹಾಗೆ ಇದ್ದೀವಿ. ಇವಾಗೂ ಆ ಥರ ಮಾತಾಡ್ಕೋತಾ ಅದೇ ಥರ ಇದ್ದೀವಿ. ಇದೇ ರೋಡಲ್ಲಿ ನಾವು ಓಡಾಡಿದ್ದು, ಇದೇ ರೋಡಲ್ಲಿ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ. ಇನ್ನು ಒಂದು ಹಾಡು ಕೇಳ್ಕೊತಾ ಹಾಗೆ ಸನ್ಸೆಟ್ ನೋಡ್ತಾ ಇದ್ವಿ. ಇನ್ನು ಮನೆಗೆ ಬಂದು ರಾತ್ರಿ ಊಟನೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ನಿತ್ವಿ ಅವರ ಪಪ್ಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ರು. ಫುಲ್ ಖುಷಿಯಾಗಿ ಆಟ ಆಡ್ಕೊತಾ ಇದ್ರು. ಫುಲ್ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಮಿಸ್ ಮಾಡಿದ್ರೆ ಯಾರು ನೋಡಿ. ಸೊ ಇನ್ನೆಲ್ಲರೂ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ.